ಸೈತಾನನಿಂದ ನಾವು ದೂರ ಆಗಬೇಕು. ಸೈತಾನನ ಒಂದೊಂದು ಕುತಂತ್ರಗಳು, ಪ್ಲಾನ್ಗಳಲ್ಲಿ ನಾವು ಒಳಪಡಿಸಬಾರ್ದು. ಯೇಸುವಿನ ಸಾಮರ್ಥ್ಯದಲ್ಲಿ ಇಳಿಬೇಕು. ಸಾಮರ್ಥ್ಯ ಯಾವ ರೀತಿಯಾಗಿ ಬರ್ತದ? ಪ್ರಾರ್ಥನೆ ಮೂಲಕ ಬರ್ತದ. ನೀನು ಪ್ರಾರ್ಥನೆ ಮಾಡಿದಾಗ ಮಾತ್ರ ನೀನು ಎಲ್ಲ ಕಾರ್ಯಗಳು ಜಯಿಸುವಂತನಾಗಿದ್ದಿ. ನಾವು ಇಡೀ ಸತ್ಯವೇದದಲ್ಲಿ ನೋಡ್ತೀವಿ, ಯಾವ ಪ್ರಾಫಿಟ್ ಆಗಲಿ, ಯಾವ ಅಪೋಸ್ತಲಿಕಾಗಲಿ, ಯಾರ ಪ್ರವಾದಿಗಳಾಗಲಿ, ಯಾವ ಪಾಸ್ಟರ್ಗಳಾಗಲಿ, ಎವೆಂಜಿಸ್ಟ್ ಆಗಲಿ, ಟೀಚರ್ಸ್ ಆಗಲಿ, ಅವರೆಲ್ಲ ಏನು ಮಾಡಿದ್ದಾರೆ? ಪ್ರಾರ್ಥನೆ ಬಿಡದೆ ಪ್ರಾರ್ಥನೆ. 4 ತಾಸು, 5 ತಾಸು, 6 ತಾಸು, 7 ತಾಸು, ಇಡೀ ನೈಟ್ ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ಒಂದು ಅಂಧಕಾರ ರಾಜ್ಯದಲ್ಲಿ ಗೆಲ್ಲಬೇಕು, ಅಂಧಕಾರ ರಾಜ್ಯವನ್ನು ಮುರಿಯಬೇಕು. ಪರಲೋಕ ರಾಜ್ಯ ನಮಗಾಗಿ ಇಳಿದು ಬಂದಿತ್ತಲ್ಲ, ಆ ರಾಜ್ಯವು ಗೆಲ್ಲಬೇಕು. ಇಲ್ಲಿ ಯೇಸು ಏನು ಹೇಳಿ ಮಾತಾಡ್ತಾ ಇದ್ದಾರೆ? ನಿಮಗೆ ನಿಮ್ಮನ್ನು ತಾಯಿ ಬೆರೆತಿರು, ನಾನು ಮರೆಯಲಾರೆನೆ ಅಂತ ಹೇಳ್ತಾ ಇದ್ದಾರೆ. ನೋಡು, ಮರೆತಾರ ನೋಡಿ. ಎಲ್ಲೂ ದೇವರು ಮರೆತಿಲ್ಲ, ಯಾರನ್ನು ಮರೆತಿಲ್ಲ, ಯಾರನ್ನು ಬಿಡುವುದಿಲ್ಲ. ಅದಕ್ಕಾಗಿ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡುವಂಥದ್ದು ಏನಿದ್ದಾನೆ? ನೀನು ರೋಗದಲ್ಲಿದ್ಯಾ, ಸಮಸ್ಯೆಯಲ್ಲಿದ್ಯಾ, ಚಿಂತೆಯಲ್ಲಿದ್ಯಾ, ಯಾವ್ದು ಸಮಸ್ಯೆ, ಸಾಲಗಳು ಬಿದ್ದ್ಯಾ, ಕುಡುಕುತನ, ನೆಸ, ವ್ಯಭಿಚಾರ, ಇಲ್ಲದಾರದಂತ ಒಂದೊಂದು ಕೆಟ್ಟ ಕೆಲಸದಲ್ಲಿ ಬಿದ್ದೀಯಾ? ನೀನು ಹೇಳ್ಬೋದು, ನನಗೆ ಯಾರು ನೋಡುವವರಿಲ್ಲ. ಕರ್ತನಾದ ಯೇಸು ನೋಡುವಂತನಾಗಿದ್ದಾನೆ. ಆ ಐಗುಪ್ತರು ಗುಣಗುಟ್ಟುವ ಒಂದೊಂದು ಮಾತು ನೋಡುವಂತನಾಗಿದ್ದಾನೆ. ಇವತ್ತು ನೀರು ಪ್ರೀತಿ ಸ್ವರೂಪನಾಗಿ ಯೇಸು ನಿನ್ನನ್ನು ದಿನನಿತ್ಯ ನಿನ್ನ ಜೊತೆ ಇದ್ದು ಪವಿತ್ರ ಆತ್ಮ ದೇವರು ನಿಮಗಾಗಿ ಕೊಟ್ಟಿದಾಗ ನೀವು ಮಾಡುವ ಒಂದೊಂದು ಕೆಲಸವು ಆತನ ಮುಂದೆ ಇದೆ. ನೀವೇನು ಮಾಡಬೇಕು? ಯೇಸುವಿನ ಸಮ್ಮುಖದಲ್ಲಿ ಇರಬೇಕು. ಆತ ನಿಮ್ಮ ಚಿಂತೆ ದುಃಖ ನೋಡುವಂತನಾಗಿದ್ದಾನೆ. ನೀವು ಎಷ್ಟಾಗಿ ಆತನನ್ನು ಮೆಚ್ಚಿಸುತ್ತೀರಿ, ಆ ಮೆಚ್ಚುಗೆಯಿಂದ ಮಾತ್ರ ನೀವು ಹೊರ ಬರುವಂತರಾಗಿದ್ರಿ. ಎಲ್ಲಿವರೆಗೆ ನೀವು ಆತನನ್ನು ಮೆಚ್ಚಿಸುವುದಿಲ್ಲ, ನಿಮಗೆ ಬಿಡುಗಡೆ ಸಿಗುವುದಿಲ್ಲ. ಯಾಕಂದ್ರೆ ದುಷ್ಟಾತ್ಮನು ನಿಮ್ಮ ಮೇಲೆ ಹಾವಿಯಾಗಿ ಬಂದಿರುವಂತನಾಗಿರ್ತಾನೆ. ಅದಕ್ಕೆ ನಿಮಗೆ ಜಾಬ್ ಇರಲ್ಲ, ಕೆಲಸ ಇರಲ್ಲ, ಕಷ್ಟಗಳು, ಹೆಂಡತಿ ಮಕ್ಕಳು ಸರಿಯಾಗಿ ನಿಮಗೆ ವ್ಯಾಲ್ಯೂ ಕೊಡಲ್ಲ, ಹೆಂಡತಿ ಗಂಡನಿಗೆ ವ್ಯಾಲ್ಯೂ ಕೊಡಲ್ಲ, ಮಕ್ಕಳು ತಂದೆ ತಾಯಿಗೆ ವ್ಯಾಲ್ಯೂ ಕೊಡಲ್ಲ, ಹೆಂಡತಿ ಸುಳ್ಳಾದ ಮಾತಾಡ್ತಾಳೆ, ಗಂಡ ಸುಳ್ಳಾದ ಮಾತಾಡ್ತಾನೆ, ವಂಚನೆ, ಮನೆ ಒಡಕಾಗುತ್ತದೆ, ಮನೆಯಲ್ಲಿ ಶಾಂತಿ ಸಮಾಧಾನ ಇರಲ್ಲ, ಮನೆಯಲ್ಲಿ ಎಲ್ಲ ದುರಾತ್ಮನ ಕಾರ್ಯಗಳು ನಡೆಯಲ್ಪಡುತ್ತವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಯೇಸುವೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ನಮ್ಮ ಆತ್ಮವೆಲ್ಲ ಆತನಿಗೆ ಸಮರ್ಪಿಸಬೇಕು. ಆತ ಹೆತ್ತ ತಾಯಿಗಿಂತ, ಮಲೆ ಕುಡಿಸುವ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡುವಂತನಾಗಿದ್ದಾನೆ. ನೀವು ಎಲ್ಲಿ ಗಮನ ಹರಿಸ್ತಾ ಇದ್ದೀರಿ? ನಿಮ್ಮ ನಂಬಿಕೆ ಎಲ್ಲಿ ಬಿದ್ದೋಗಿದೆ ಅಂತ ದೇವರು ನಿಮ್ಮನ್ನು ಕೇಳುವಂತನಾಗಿದ್ದಾನೆ. ಆತನು ತನ್ನ ಮಗನನ್ನು ಕೊಟ್ಟ, ಆ ಮಗನನ್ನು ಹಿಂಸಿಸಿ ಕೊಲ್ಲಲ್ಪಟ್ಟರು ಯಾರು?